ನಮಸ್ಕಾರ. ನಾನು ನಾಗರಾಜ್ ಸೀದರ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ಧರ್ಮಸ್ಥಳ ಭಾಗದಲ್ಲಿ ಏನು ಸಂಚಲನ ಮೂಡ್ತಾ ಇದೆ, ಅದ್ರ ಬಗ್ಗೆ ನಾವು ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಮತ್ತು ಏನು ಕೇಳಿದ್ರೆ, ನಾವು ಧರ್ಮಸ್ಥಳದ ಬಗ್ಗೆ ನಮ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಯಾಕಂದರೆ ಅದು ಒಂದು ಧರ್ಮಸ್ಥಳ ಗ್ರಾಮ ಅಂತ ಇದೆ, ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಅಂದರೆ ಅಲ್ಲಿ ಏನು ಒಳ್ಳೇದು ಆದರೂ ಕೂಡ ಆ ಗ್ರಾಮದ ಹೆಸರು ಬರ್ತದೆ, ಕೆಟ್ಟದಾದರೂ ಕೂಡ ಗ್ರಾಮದ ಹೆಸರು ಬರ್ತದೆ. ಯಾಕಂದರೆ ಈಗಾಗಲೇ ನೋಡಿ, ಸೌಜನ್ಯ ಅವರ ಒಂದು ರೇಪ್ ಆ್ಯಂಡ್ ಮರ್ಡರ್ ಏನಾಗಿದೆ ಅಲ್ಲಿ, ಅದು ಹಾಗೆ ಒಂದು 13 ವರ್ಷ ಆಗಿದೆ. ಆಗ BJP ಸರ್ಕಾರ ಆಡಳಿತದಲ್ಲಿತ್ತು. ಆವಾಗ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, BJP ಸರ್ಕಾರ ಆಡಳಿತದಲ್ಲಿ ಸೂಕ್ತವಾದ ತನಿಖೆ ಆಗಲಿಲ್ಲ. ಈಗ ನೋಡಿದ್ರೆ ಆ ಹೋರಾಟ ಮಾಡೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ. ಮತ್ತೇನಂದರೆ, ಈಗ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಅದಕ್ಕೇನೋ ಒಂದು ಬಣ್ಣ ಹಚ್ಚೋದಕ್ಕೆ ಪ್ರಯತ್ನವನ್ನು ನಡೀತಾ ಇದೆ. ಒಂದನೇದು. ಎರಡನೇದೇನೆಂದರೆ, ಇದು ಸಂವಿಧಾನದ ಕಗ್ಗೊಲೆ ಥರನೇ ಕಾಣ್ತಾ ಇದೆ. ಯಾಕೆ ಕೇಳಿದರೆ, ನಾವು ಹೆಣ್ಣಿಗೆ ಒಂದು ನ್ಯಾಯ ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಎಲ್ಲೂ ನಡೀತಾ ಇಲ್ಲ ಇದು. ಯಾಕಂದರೆ ನಾವು ದೇವರನ್ನು, ಮಂಜುನಾಥನನ್ನು ಯಾವುದೇ ರೀತಿ ಟಾರ್ಗೆಟ್ ಯಾವಾಗೂ ಮಾಡಿಲ್ಲ. ಯಾಕಂದರೆ ಮಂಜುನಾಥ್ ಈಗ ಏನಾಗ್ತದೆ ಕೇಳಿದ್ರೆ, ಧರ್ಮಸ್ಥಳ ಅಂದರೆ ಗ್ರಾಮ ಅಂದರೆ ಅದು ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ. ಈಗ ನೋಡಿ, ಅನ್ನದಾನ ಸಂತರ್ಪಣೆ ಮಾಡ್ತಾರಲ್ಲಿ. ಅವರು ನಮ್ಮ ಪಾಪ ವೀರೇಂದ್ರ ಹೆಗಡೆ ಅವರು ಇದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ನಾವು ಅನ್ನದಾನ ಮಾಡ್ತೀವಿ ಅಂತ. ಅದು ಒಳ್ಳೇದಾಗಿರ್ತದೆ. ಅದನ್ನು ಬಿಟ್ಟು ಕೆಟ್ಟದನ್ನು ಕೂಡ ಸ್ವೀಕಾರ ಮಾಡಬೇಕು. ಯಾಕಂತ ಕೇಳಿದರೆ, ಕೆಟ್ಟದನ್ನು ನೀವು ಹೈಡ್ ಮಾಡೋದಲ್ಲ. ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನು ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಅದು ನೀವು ಮೊದಲು ಆ ಕಾಲದಲ್ಲಿ ನೀವು 13 ವರ್ಷ ಹಿಂದೆಯೇ ಅವ್ರು ನ್ಯಾಯ ದೊರಕಿಸ್ಕೊಟ್ರೆ ಸಮಸ್ಯೆಗಳು ಬಿಗಡಾಯಿಸ್ತಾ ಇರಲಿಲ್ಲ. ಮತ್ತೇನಂದರೆ, ಸರ್ಕಾರ ಅಲ್ಲಿ ಗ್ರಾಮ ಪಂಚಾಯತಿ ಏನು ಹಾಕಿದೆ, ಸರ್ಕಾರದ ಆಧೀನದಲ್ಲಿ ಬರ್ತದೆ ಇಲ್ಲ ಅವ್ರ ಆಧೀನದಲ್ಲಿ ಬರ್ತದೆ ಅನ್ಕೊಂಡು ನಮ್ಗೆ ಸ್ಪಷ್ಟೀಕರಣ ಕೊಡಬೇಕು ಜನರಿಗೆ. ಅದೇನೋ ಮಿಸ್ಗೈಡ್ ಆಗ್ತಾ ಇದೆ. ಯಾಕಂತ ಕೇಳಿದರೆ, ನೀವು ಅವರಿಗೆ ಮಾರಾಟವನ್ನು ಮಾಡಿದ್ದೀರಾ, ಅಷ್ಟು ಜಾಗವನ್ನು ಗ್ರಾಮ ಪಂಚಾಯತಿನೇ ಮಾರಾಟ ಮಾಡಿದ್ದೀರಾ ಅನ್ನುವಂತೆ ನಮ್ಗೆ ಯಕ್ಷ ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಅಂದ್ರೆ ಏನು, ಅವ್ರ ಜನರಿಗೆ ಏನು ಕೆಲವೊಂದು ಕೋಮುವಾದಿಗಳು ಧರ್ಮಸ್ಥಳದ ವಿಷಯಕ್ಕೆ ನೋಡೋಕೆ ಹೋದರೆ ಕೋಮುವಾದಿಗಳು ಏನು ಮಾಡ್ತಾರೆ, ಇದು ಮಾಡ್ತಾರೆ. ಮತ್ತು ನಮ್ಮದು ಅದು ವಿಶೇಷವಾಗಿ ಸೌಜನ್ಯ ಏನಿದ್ದಾಳೆ, ಅದು ನಮ್ಮ ಹಿಂದೂ ಧರ್ಮದವಳು. ಯಾಕೆ BJP ಪಕ್ಷ ಅವ್ರ ಪರ ಹೋರಾಟ ಮಾಡಬೇಕು. ಯಾಕೆ ಕೇಳಿದರೆ, ಮುಸ್ಲಿಮ್ಸ್ ಅವರು ಹೋರಾಟ ಮಾಡೋದಲ್ಲ ಈಗ ಜಾತ್ಯತೀತ ಇದರಲ್ಲಿ. ಮತ್ತೇನಂದರೆ, ಅವರು ಇವ್ರ ಹತ್ರ ಆಗಲಿಲ್ಲ ಅಂದ್ಕೊಂಡು ಅವ್ರು ಬಂದಿರುವಂಥದ್ದು. ಮತ್ತೊಂದು ಏನಂದರೆ, ಇಲ್ಲಿ ನೋಡಿ, ಹಿಂದೂ ಪರ ಹೋರಾಟ ಮಾಡಿದ್ದಂಥ ಹಿಂದೂ ಹುಲಿ ಅಂತ ನಾವು ಇಲ್ಲೇನು ಉತ್ತರ ಕನ್ನಡದಲ್ಲಿ ಏನು ಅನಂತಕುಮಾರ್ ಹೆಗಡೆ ಅವರಿಗೂ ಟಿಕೆಟ್ ಕೊಟ್ಟಿಲ್ಲ, ಇಲ್ಲಿ ಹುಲಿಗೂ ಟಿಕೆಟ್ ಕೊಡಲಿಲ್ಲ, ಅಲ್ಲಿ ಮೈಸೂರಲ್ಲಿ ಸಿಂಹಗೂ ಟಿಕೆಟ್ ಕೊಡಲಿಲ್ಲ. ಅವರು ಸಿಂಹ ಹುಲಿ ಅಂತ ಪಟ್ಟೆ ಕಟ್ಟು ಪಾಪ ಅವ್ರು ಕೇಸ್ ತಗೊಂಡು ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಮತ್ತು ಪರೇಶ್ ಮೇಸ್ತ್ರಿ ವಿಷಯದಲ್ಲಿ ಅಲ್ಲಿ ನಿಗೂಢ ಸಾವಾಯಿತು, ಅದರ ನಂತರ ಸಹಜ ಸಾವಿಳ ಬಂತು, ನಮ್ಮ CBI ಬಂದರೂ ಕೂಡ. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಸನ್ಮಾನ್ಯ ನಮ್ಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷಗಳಿಲ್ಲ. ಯಾಕೆ ಕೇಳಿದರೆ, ನಿಮ್ಮ ಒಂದು ಧರ್ಮಸ್ಥಳದಲ್ಲಿ ಆಗಿರುವಂಥ ಅನ್ಯಾಯಕ್ಕೆ ನೀವು ನ್ಯಾಯ ದೊರಕಿಸ್ಕೊಡೋಕೆ ಆಗ್ತಾ ಇಲ್ಲ. ಮತ್ತು ಜನರಿಗೆ ಯಾವ ರೀತಿಯಲ್ಲಿ ನೀವು ಇದು ಮಾಡ್ತೀರಾ ಅನ್ನೋದೇ ನಮ್ಮ ಯಕ್ಷ ಪ್ರಶ್ನೆ ಒಂದನೇದು. ಮತ್ತೇನೆಂದರೆ, ಈಗಾಗಲೇ ನಮ್ಮ ಒಂದು ಹೆಣ್ಣಿನ ವಿಷಯದಲ್ಲಿ ದೊಡ್ಡ ದೊಡ್ಡ ಗ್ರಂಥದಲ್ಲಿ ನಾವು ಓದಂಗೆ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅಂತ ಒಂದು ಹೆಣ್ಣಿನ ವಿಷಯಕ್ಕೆ ಹೋದ ಅಂತಂತ ದೊಡ್ಡ ಇದೇ ಆಗೋಗ್ಬಿಟ್ಟಿದೆ. ಇದು ಆಗೋದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕಾಗಿ ರಾವಣನಾದವನು ಅವನು ಬಹಳ ದೊಡ್ಡ ಶಿವನ ಭಕ್ತನಾದರೂ ಕೂಡ ಆತ ಶಿವ ಕಾಪಾಡಲಿಲ್ಲ ಹೆಣ್ಣಿನ ವಿಷಯಕ್ಕೆ ಬಂದಾಗ. ಆ ಒಂದು ನಿಟ್ಟಿನಲ್ಲಿ ಮಹಾಭಾರತದಲ್ಲೂ ಕೂಡ ಒಂದು ಸೀರಿಯಸ್ ಹೇಳಿದ್ರು ಕೂಡ ಯಾವುದೇ ದೇವ್ರದ್ದು ಕಾಪಾಡಲಿಲ್ಲ. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಂಪ್ರದಾಯದಲ್ಲಿ ಏನಾಗ್ತಾ ಇದೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣಿಗೆ ಮೊದಲನೇ ಆದ್ಯತೆ ಇದೆ, ನಂತರ ಭಕ್ತರು ಇದ್ದವರು. ಅದಕ್ಕಾಗಿ ಆ ಸೌಜನ್ಯ ಒಂದು ಮಗುವಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲೇಬೇಕು ಅನ್ನುವಂಥದ್ದು. ಮತ್ತು ನೀವು ಜಾತ್ಯತೀತ ಏನು ಅಂತೀರಲ್ಲ, ಜಾತ್ಯತೀತವಾಗಿ ಸಂವಿಧಾನಾತ್ಮಕವಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಮೊದಲಿಂದನೂ ಕೂಡ. ಈ ಕೆಲವೊಂದು ನಾನು ಡಿಬೇಟ್ನಲ್ಲಿ ನೋಡಿದೆ TV ಯಲ್ಲಿ, ಇಷ್ಟು ದಿನ ಹೋರಾಟಗಾರರು ಎಲ್ಲಿದ್ರು ಅಂತ. ಅಲ್ಲಿ ಭಾಳಷ್ಟು ಹೋರಾಟಗಳು ನಡೀತಾನೆ ಇದ್ವು 13 ವರ್ಷದಿಂದ. ತಮಗೆ ಅವ್ರದ್ದು ರೀತಿ ಕಾಣಲೇ ಇಲ್ಲ ಥರ ಕಾಣ್ತದೆ. ಎಲ್ಲ ರೀತಿಯಂಥ ಹೋರಾಟಗಳೆಲ್ಲ ಅವರು ಮಾಡ್ತಾನೆ ಇದ್ದರು. ಆದರೂ ಕೂಡ ಯಾವುದೇ ರೀತಿಯಾದಂತಹ ಸೂಕ್ತ ಸ್ಪಂದನೆಗಳು ಆಗಲಿಲ್ಲ. ಮತ್ತೊಂದು ಹೋರಾಟಗಾರರು ಎಲ್ಲಿದ್ದರು ಇಷ್ಟು ದಿನ ಅನ್ನುವಂಥದ್ದು ಈಗ ಡಿಬೇಟ್ನಲ್ಲಿ ನಾವು ಕೆಲವೊಂದು ಕಡೆ ಹಲವು ಕಡೆ ನೋಡ್ತಾ ಇದ್ದೀನಿ. ಮತ್ತು ಸಮೀರ್ ಅವರು ಇಷ್ಟು ದಿನ ಎಲ್ಲಿ ಹೋಗಿದ್ರು ಅನ್ನುವಂಥದ್ದೆಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮದು ವೈಯಕ್ತಿಕವಾದಂಥ ದ್ವೇಷ ನಮ್ಮ ಧರ್ಮಸ್ಥಳ ಇದರಿಲ್ಲ. ಯಾಕೆ ಕೇಳಿದ್ರೆ, ನಾನು ಕೂಡ ಅಲ್ಲಿ ಕೂಡ ಮುಂಜಿಯನ್ನು ಕಟ್ಟಿಕೊಂಡಿರೋಂತು, ಮತ್ತು ಭಾಳ ಸರಿ ನಾನು ಅಲ್ಲಿ ಹೋಗಿ ಊಟವನ್ನು ಎಲ್ಲೆಲ್ಲೆಲ್ಲ ಊಟ ಮಾಡಿದ್ದೀನಿ. ನಮಗದು ನಾವು ಮಂಜುನಾಥನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅಲ್ಲಿ ಒಂದು ಗ್ರಾಮ, ಅದು ಧರ್ಮಸ್ಥಳ ಗ್ರಾಮ ಅಂತ ಇದೆ. ಅಲ್ಲಿ ಗ್ರಾಮ ಪಂಚಾಯತ್ ಅಂತ ಇದೆ. ಅದು ಗ್ರಾಮಕ್ಕೆ ಬರ್ತದೆ. ಒಳ್ಳೆಯ ಹೆಸರು ಬಂದರೂ ಕೂಡ, ಕೆಟ್ಟದ ಹೆಸರು ಬಂದರೂ ಕೂಡ ಆ ಗ್ರಾಮಕ್ಕೆ ಸೀಮಿತವಾಗಿಯೇ ಬರ್ತದೆ. ಅದಕ್ಕಾಗಿ ಮೊದಲನೇ ಸಮುದ್ರ ಮಥನದಲ್ಲಿ ಎಳೆದಾಗ ವಿಷನೇ ಬಂದಿರೋದು, ಕಡೆ ಅಮೃತ ಬರ್ತದೆ. ನೀವು ಪಾರದರ್ಶಕವಾಗಿ ಗಾಜಿನ ಮನೆಯಲ್ಲಿ ಇದ್ದರೆ ಆ ಒಂದು ನೀವು ಕ್ಲಿಯರ್ ಮಾಡಿಕೊಡಿ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರೇ. ಮತ್ತೇನೆಂದರೆ, ನಾವು ಸೀತಾಮಾತೆಯನ್ನು ಅನುಮಾನ ಪಟ್ಟಾಗೂ ಕೂಡ ಆಕೆ ಒಂದು ಅಗ್ನಿ ಪ್ರವೇಶವನ್ನು ಮಾಡಿಬಿಟ್ಟು ಆಕೆ ಇದು ಆದಾಗ ಜನ ನಮ್ಮ ಸೀತಾಮಾತೆ ಅಂತ ಪೂಜೆ ಮಾಡಿದರು. ಅದು ಕೂಡ ನೀವು ಅಷ್ಟು ಪಾರದರ್ಶಕವಾಗಿ ಗಾಜಿನ ಮನೆಯಲ್ಲಿದ್ದರೆ
ನೀವು ಸ್ಪಷ್ಟ ಮಾಡಿ ಕಾಣಿಸಿ ನಮಗೆ ಏನು ಯಾವ ಥರ ನೀವು ಇದ್ದೀರಾ ಅಂತ. ಅದು ಬಿಟ್ಕೊಂಡು ಆ ಇದು ಚುನಾವಣೆ ಬರೋ ಸಮಯದಲ್ಲಿ ಅಲ್ಲಿ ಕೋಮು ಪ್ರಚೋದಿತ ಹೇಳಿಕೆ ಕೋಮುವಾದ ಆಗುವಂಥದ್ದು. ಮತ್ತು ನೋಡ್ರಿ ಮಂಗಳೂರದಲ್ಲೆಲ್ಲ ಭಾಳ ಇದೆಲ್ಲ ನಡೀತದೆ ಕಡೆ ಯಾರು ಅಂತಲೇ ಗೊತ್ತಾಗೋದಿಲ್ಲ. ತನಿಖೆ ಇದು ಮಾಡಿರ್ತಾರೆ. ನಮ್ಮ ಹಿಂದೂದವರೇ ಯುವಕರೇ ಅದಕ್ಕೆ ಬಲಿಪಶುರಾಗ್ತಾರೆ. ಅಂಥದಕ್ಕೆಲ್ಲ ಆಸ್ಪನೆ ಕೊಡಬೇಡಿ. ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ. ಮತ್ತು ವಿಶೇಷವಾಗಿ BJP ಪಕ್ಷದವ್ರಿಗೆ ಆ ನೈತಿಕ ಹಕ್ಕಿಲ್ಲ. ಯಾಕಂತ ಕೇಳಿದ್ರೆ ಇದು 2012ರಲ್ಲಿ ನಡೆದಿರುವಂಥದ್ದು, ಅವ್ರ ಕಾಲಾವಧಿಯಲ್ಲಿ ನಡೆದಿದೆ. ಆವಾಗೇ ಸಾಕ್ಷಿ ನಾಶ ಆಗಿದೆ. ಈ ಕಾಂಗ್ರೆಸ್ ಬಂದಾಗ ಅದು ಸ್ವಲ್ಪ ಇದು ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಸೌಜನ್ಯ ವಿಷಯ ಬಂದಿಲ್ಲ ಅಂದ್ಬಿಟ್ರೆ ಧರ್ಮಸ್ಥಳಕ್ಕೆ ಯಾವುದೇ ಒಂದು ಕೆಟ್ಟ ಹೆಸರು ಬರ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಧರ್ಮಸ್ಥಳ ಅಂತ ಏನು ಹೆಸರಿದೆ ಅಲ್ವಾ, ಅದು ಊಟ ಅಂದ್ಬಿಟ್ರೆ ಬಾಕಿ ಯಾವುದು ಫ್ರೀ ಇಲ್ಲ ಅಲ್ಲಿ. ನಾನು ನೋಡಿದ ಮಟ್ಟಿಗೆ ಎಲ್ಲದಕ್ಕೂ ಬಿಲ್ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಅಣ್ಣಭೂತನ ಬಗ್ಗೆ ನಾವು ಯಾವುದು ಕೆಟ್ಟ ಹೇಳಿಕೆಯನ್ನು ಇನ್ನೂವರೆಗೆ ಕೊಟ್ಟಿಲ್ಲ. ಮತ್ತು ನಮ್ಮ ಧರ್ಮಸ್ಥಳ ಏನು ನಮ್ಮ ಮಂಜುನಾಥ ಅವರು ನಮ್ಮ ಮೂಲ ದೇವರು, ಮತ್ತು ನಮ್ಮದು ದೇವರವರು, ನಮ್ಮದು ಅಲ್ಲಿ ಮುಂಜಿ ಕಟ್ಟಿರೋದಲ್ಲೇ ನಾವೆಲ್ಲ ನಮ್ಮ ತಮ್ಮದು ಎಲ್ಲರದು ಅಲ್ಲೇ ಶುಭ ಕಾರ್ಯಗಳೆಲ್ಲ ನಡೆದಿದ್ದಾವೆ. ಯಾಕಂದರೆ ಶಕ್ತಿಪೀಠ ಅದು. ಅದಕ್ಕಾಗಿ ಸನ್ಮಾನ ನಾವು ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಬೇಡ್ಕೊಳ್ಳೋದೇನೆಂದರೆ, ನೀವು ಪಾರದರ್ಶಕವಾಗಿ ಗಾಜಿನ ಮನೆಯಲ್ಲಿದೆ, ಇದೊಂದು ನಿಮ್ಮ ಅಗ್ನಿ ಪರೀಕ್ಷೆ ಅಂತ ನೀವು ತಿಳ್ಕೊಂಡು ಅದಕ್ಕೆ ಜನರಿಗೆ ಏನು ನೀವು ಕ್ಲಿಯರ್ ಕಟ್ಟಾಗಿ ಇದು ಮಾಡಬೇಕು. ಜನರಿಗೆ ಕ್ಲಿಯರ್ ಕಟ್ಟಾಗಿ ಲೈನ್ ಕೊಡಬೇಕು. ಮತ್ತೇನೆಂದರೆ ಕೆಲವೊಂದು ಯೂಟ್ಯೂಬರ್ಸ್ಗೆಲ್ಲ ಕೆಲವೊಂದು ಕಡೆ ಹೋರಾಟ ನೋಡಿದೆ ನಾನು. ಅವ್ರೇನಂತಾರೆ ಇಲ್ಲಿ ರೇಪ್ ಆ್ಯಂಡ್ ಮರ್ಡರ್ ನಡೆದಿದೆ ಅದ್ರ ಹೋರಾಟ ಮಾಡಿ. ಇದು ನೀವು ಹೇಳೋದಲ್ಲ, ಅದು ಇದ್ರ ಮೊದಲು ಕ್ಲಿಯರ್ ಆಗಬೇಕು, ಅದ್ರ ನಂತರ ಅಲ್ಲಿ ಕೈ ಹಾಕುವಂಥದ್ದು. ಇದೇ ನಮ್ಮ ಸಂವಿಧಾನದಲ್ಲಿ ಕ್ಲಿಯರ್ ಆಗ್ತಾನೇ ಇಲ್ಲ. ಯಾಕಂದರೆ ಒಂದು ಕ್ಲಿಯರ್ ಆದರೆ ಮತ್ತೊಂದು ಕೈ ಹಾಕ್ಬೋದು. ಅದನ್ನು ಬಿಟ್ಟು ಒಂದು ಕ್ಲಿಯರ್ ಆಗಲಿಲ್ಲ ಬಿಟ್ಟರೆ ನಿಮ್ದು ಯಾವ ಲೆಕ್ಕದಲ್ಲಿ ಕ್ಲಿಯರ್ ಆಗ್ತದೆ? ಇಲ್ಲೇ ಆಗಲಿಲ್ಲ ಇಷ್ಟೋ 13 ವರ್ಷದಿಂದ ಮಾಡಿದ್ರೆ. ಅದಕ್ಕಾಗಿ ಇದು ಮಾಡಿ ಅದು ಮಾಡಿ ಅಂತ ಮಿಸ್ಗೈಡ್ ಮಾಡುವಂಥ ಕೆಲವೊಂದು ಜನರು ಇದ್ದಾರೆ. ನಾವು ನೋಡಿದ್ದೀವಿ ಅಲ್ಲಿ ಡಿಬೇಟ್ಗೆ. ಮತ್ತು ಅವ್ರವ್ರದ್ದೇ ಒಂದು ಕೋಳಿ ಕಾದಾಡಿಸ್ತಾರಲ್ಲ, ಅದೇ ಥರ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಅವ್ರವ್ರದ್ದೇ ಜನರು ತಂದ್ಕೊಂಡು ಓಪನ್ ಆಗಿ ಡಿಬೇಟ್ ಮಾಡಲ್ಲ. ಅವ್ರವ್ರದ್ದೇ ಜನರು ತನ್ಕೊಂಡು ಕೋಳಿ ಒಂದು ಕಾದಾಡಿಸ್ತಾರಲ್ಲ, ಆ ಸಿಸ್ಟಮ್ನಲ್ಲಿ ಕಾದಾಡಿಸ್ತಾರೆ. ಅದಕ್ಕೋಸ್ಕರ ಯಾವುದೇ ರೀತಿಯಾದ ಮುಂದಿನ ಚುನಾವಣೆಗೆ ಕೋಮುವಾದಕ್ಕೆ ಆಸ್ವಾದವನ್ನು ಕೊಡಬೇಡಿ. ನಾವು ವಿವಿಧತೆಯಲ್ಲಿ ಏಕತೆ ಕಂಡಂಥ ರಾಷ್ಟ್ರ ನಮ್ಮದು. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ, ನೀವು ಜಾತ್ಯತೀತವಾಗಿರೋದ್ರಿಂದ ಅದಕ್ಕಾಗಿ ನಿಮ್ಮ ಸಂವಿಧಾನಾತ್ಮಕ ಅವ್ರ ಮೊದಲಿನ ಹೋರಾಟ ಮಾಡ್ತಾನೇ ಇದ್ದೀವಿ, ನಾವು ನೋಡ್ತಾನೇ ಇದ್ದೀವಿ. ಅದಕ್ಕಾಗಿ ಅವ್ರ ಸೌಜನ್ಯ ಅವಳನ್ನು ನ್ಯಾಯ ಕೊಡಿಸಿ. ಯಾಕೆ ಕೇಳಿದ್ರೆ BJPದವ್ರು ತಗೊಂಡ್ಕೊಳ್ಬೇಡಿ, ಇವ್ರದ್ದೆಲ್ಲ ಇದೇ ಹುಡುಕ್ತಾ ಇರ್ತಾರೆ ಅವರು. ಯಾಕೆ ಕೇಳಿದ್ರೆ ಅಂಥದ್ದು ಕೋಮು ಪ್ರಚೋದನೆ ಏನಿದೆ ಅವ್ರ ಕಾಲಾವಧಿಯಲ್ಲಿ ಆದರೂ ಕೂಡ ಅವ್ರು ಮಾತಾಡ್ತಾ ಇಲ್ಲ ಯಾವುದೋ ಒಂದು ವಿಷಯದಲ್ಲಿ. ಅದಕ್ಕಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಕೋಮುವಾದಕ್ಕೆ ಮತ್ತು ಮುಂದಿನ ದಿನಕ್ಕೆ ಅವರಿಗೆ ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಡಿ. ನೀವು ಅದನ್ನು ಏನು ಸೂಕ್ತ ಮಟ್ಟ ತನಿಖೆ ಮಾಡಿ, ಮತ್ತು ಸೌಜನ್ಯ ಪಾಪ ಅವರಿಗೆ ಅಷ್ಟು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರಲ್ವ, ಅದಕ್ಕೆ ನ್ಯಾಯ ತೋರಿಸ್ಕೊಡಿ. ನಾವು ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ನಾವು ಯಾವುದು ಕೆಟ್ಟ ಹೇಳಿಕೆಯನ್ನು ನೀಡೋದಿಲ್ಲ. ನಮ್ಗೆ ಅವ್ರದ್ದು ವೈಯಕ್ತಿಕವಾದ ಸ್ವಾರ್ಥ ಇಲ್ಲ. ಅವರು ಇವರು ಅವ್ರ 4 ಜನರನ್ನು ಗಳಿಸಿದ್ದಾರೆ, ಗಣ್ಯ ವ್ಯಕ್ತಿಗಳವರು. ಅದ್ರ ಬಗ್ಗೆ ನಮಗೇನು ಸೌಜನ್ಯಗೆ ಅನ್ಯಾಯ ಆಗಿದೆ, ಆ ಒಂದು ನ್ಯಾಯ ಕೊಡಿಸೋದಷ್ಟೇ ನಮ್ಮ ಮೂಲದ ನ್ಯಾಯ ಕೊಡಿಸ್ಬೇಕು. ಯಾಕಂದರೆ ಅಂತಂಥ ದೊಡ್ಡದು ಇದು ಬಂಗಾರದ ಲಂಕೆಯನ್ನೇ ಕಟ್ಟಿದಂಥ ನಮ್ಮ ಬಂಗಾರ ಲಂಕೆ ರಾವಣನನ್ನೇ ಧ್ವಂಸ ಮಾಡಿದ್ದಾರೆ ರಾಮ ಸೇತು ಕಟ್ಟು. ಮುಂದಿನ ದಿನದಲ್ಲೇ ನಾವು ರಾಮ ಸೇತು ಕಟ್ಟಿಬಿಟ್ಟು ನಾವು ಇದು ಬಂಗಾರದ ಲಂಕೆ ಕೊಟ್ಟರು ಕೂಡ ಧ್ವಂಸ ಮಾಡ್ತೀವಿ. ಯಾಕಂದರೆ ಸೀತಾಮಾತೆಗೋಸ್ಕರ, ಸೀತಾಮಾತೆಗೆ ಇಲ್ಲೇನಾಗಿದೆ, ಹೆಣ್ಣಿಗೊಂದು ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವು ನ್ಯಾಯ ಕೇಳ್ತಾ ಇದ್ದೇವೆ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನೀವು ನ್ಯಾಯ ಕೊಡಿಸೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರಿಗೆ ನೀವು ಯಾವ ರೀತಿ ಇದನ್ನು ಕೊಡ್ತೀರಿ? ನೀವು ನಾವೊಂದು ಕೊಡ್ತೀವಿ, ಒಂದು ಆಶ್ವಾಸನೆ ಹೆಂಗನ್ನು ಕೊಡ್ತೀರಿ ಅನ್ನೋದೇ ನಮಗೆ ಮೂಲ ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕಾಗಿ ನೀವು ಇದೇ ಸಮಸ್ಯೆಯನ್ನು ಮೊದಲೇ ಕ್ಲಿಯರ್ ಕಟ್ ಮಾಡದಿದ್ದರೆ ಮಾತಾಡಿಬಿಟ್ಟು ಈ ಥರದ್ದು ಧರ್ಮಸ್ಥಳ ಕೆಟ್ಟ ಹೆಸರು ಬರ್ತಾನೂ ಇರಲಿಲ್ಲ, ಏನು ಇಂಥದ್ದೊಂದು ಸಮಸ್ಯೆಗಳು ಉಲ್ಬಣ ಆಗ್ತಾನೆ ಇರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.